ಎಲ್ರಿಗೂ ನಮಸ್ಕಾರ. ಇನ್ಸೈಡ್ ರಸ್ಗೆ ಸ್ವಾಗತ. ನಾನು ರಾಮ್ ಚೇತನ್. 81 ದಿನಗಳ ನಂತರ ಸಾರ್ವಜನಿಕ ಪ್ಲೇಸ್ನಲ್ಲಿ ನಟ ದರ್ಶನ್ ಕೋರ್ಟ್ಗೆ ಕರೆತರುವಾಗ ಭದ್ರತೆ ಹೇಗಿತ್ತು? ಕೋರ್ಟ್ನಲ್ಲಿ ನಡೆದ ನಾಟಕೀಯ ಘಟನೆಯದು ಏನು? ಮನೆ ಊಟ ಮಾಡದೆ ದರ್ಶನ್ ಹೊರಗೆ ಹೋಗಿದ್ದಾರಾ? ಕೋರ್ಟ್ ಆವರಣದಲ್ಲಿ ಅಭಿಮಾನಿಗಳ ಕಿರಿಚಾಟ ಹೇಗಿತ್ತು? ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಕೊಲೆ ಆರೋಪದಲ್ಲಿರುವ ನಟ ದರ್ಶನ್ ಬರೋಬ್ಬರಿ 81 ದಿನಗಳ ಬಳಿಕ ಸಾರ್ವಜನಿಕ ಪ್ಲೇಸ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಿಮಿತ್ತ ಅವರನ್ನು ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಜೈಲಿನಿಂದ ಹೊರಬಂದ ದರ್ಶನ್ ಅವರ ಹಲವು ಫೋಟೋಗಳು ವೈರಲ್ ಆಗಿದ್ದು ಅವರ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿವೆ. ಬೂದು ಬಣ್ಣದ ಫುಲ್ ಓವರ್ ಮತ್ತು ನೀಲಿ ಬಣ್ಣದ ಜೀನ್ಸ್ ಧರಿಸಿದ್ದ ಅವರು ಪೊಲೀಸ್ ವಾಹನದಲ್ಲಿ ಕೋರ್ಟ್ಗೆ ಆಗಮಿಸಿದರು. ಆದರೆ ಅವರ ಮುಖದಲ್ಲಿ ಮೊದಲಿನ ಕಳೆ ಮಾಸಿ ಸಾಕಷ್ಟು ಬದಲಾವಣೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಸ್ಟಾರ್ ನಟನಾಗಿದ್ದಾಗ ಬಾಡಿಗಾರ್ಡ್ ಮಧ್ಯೆ ಓಡಾಡುತ್ತಿದ್ದ ದರ್ಶನ್ ಈಗಲೂ ಪೊಲೀಸ್ ಭದ್ರತೆಯಲ್ಲೇ ಇದ್ದಾರೆ. ಆದರೆ ಇಂದಿನ ಪರಿಸ್ಥಿತಿ ಸಂಪೂರ್ಣ ಭಿನ್ನ. ಮಧ್ಯಾಹ್ನದ ವೇಳೆಗೆ ಕೋರ್ಟ್ಗೆ ಆಗಮಿಸುವ ಹೊತ್ತಿಗೆ ಅಲ್ಲಿ ಭಾರಿ ಜನಸಮೂಹವೇ ಸೇರಿತ್ತು. ಅಭಿಮಾನಿಗಳ ಜೊತೆಗೆ ಲೆಕ್ಕವಿಲ್ಲದಷ್ಟು ವಕೀಲರು ಕೂಡ ಹಾಜರಾಗಿದ್ದರು. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಮತ್ತು A2 ಆರೋಪಿ ದರ್ಶನ್ ಪ್ರತ್ಯೇಕ ವಾಹನದಲ್ಲಿ ಆಗಮಿಸಿದರು. ದರ್ಶನ್ ಪೊಲೀಸ್ ಭದ್ರತೆಯಲ್ಲಿ ಕೋರ್ಟ್ ಆವರಣ ಪ್ರವೇಶಿಸಿ ಕೆಲ ಕಾಲ ಕಾಯಬೇಕಾಯಿತು. ದೋಷಾರೋಪಣೆ ಮಾಡುವ ಮೊದಲು ಕೋರ್ಟ್ನಲ್ಲಿ ಕೆಲ ನಾಟಕೀಯ ಘಟನೆಗಳು ನಡೆದವು. ದರ್ಶನ್ ಸೇರಿದಂತೆ ಒಟ್ಟು 17 ಮಂದಿ ಆರೋಪಿಗಳಿಗೆ ಕೋರ್ಟ್ ಹಾಲ್ನಲ್ಲಿ ನಿಲ್ಲುವ ಜಾಗದ ಕೊರತೆ ಆಯಿತು. ಕೊನೆಗೆ ನ್ಯಾಯಾಧೀಶರೇ ಪ್ರವೇಶಿಸಿ ಪ್ರಕರಣ ಸಂಬಂಧಿಸಿದ ವಕೀಲರು ಹೊರತುಪಡಿಸಿ ಬೇರೆ ಯಾರು ಇರಬಾರದೆಂದು ಸೂಚಿಸಿದರು. ಅಲ್ಲಿಂದ ಪೊಲೀಸರು ಕೂಡ ವಕೀಲರನ್ನು ಹೊರ ಹೋಗುವಂತೆ ಮನವಿ ಮಾಡಿದರು. ಇದರಿಂದಾಗಿ ಕೆಲ ಕ್ಷಣಗಳು ಜನಸಂದಣಿ ನಡೆಯಿತು. ನ್ಯಾಯಾಧೀಶರು ದರ್ಶನ್ ಹಾಗೂ ಉಳಿದ 16 ಆರೋಪಿಗಳ ವಿರುದ್ಧ ದೋಷಾರೋಪಣೆ ಮಾಡಿದರು. ಆದರೆ ಅವರೆಲ್ಲರೂ ಅದನ್ನು ತಿರಸ್ಕರಿಸಿದರು. ನವೆಂಬರ್ 10ರಿಂದ ಪ್ರಕರಣ ವಿಚಾರಣೆ ಆರಂಭಿಸುವುದಾಗಿ ನ್ಯಾಯಾಧೀಶರು ಆದೇಶಿಸಿದ್ದಾರೆ. ಇದರಿಂದಾಗಿ ದರ್ಶನ್ ಅಭಿಮಾನಿಗಳು ಈಗ ನವೆಂಬರ್ 10ರ ಕಡೆಗೆ ಕುತೂಹಲದಿಂದ ಕಾಯುತ್ತಿದ್ದಾರೆ. ಜೈಲಿನಲ್ಲಿ ಕಳೆದ 81 ದಿನಗಳ ಬಳಿಕ ದರ್ಶನ್ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು. ಈಗ ಕೋರ್ಟ್ ಒಳಗಡೆ ಕೂತಿರುವ ಅವರ ಫೋಟೋಗಳು ವೈರಲ್ ಆಗುತ್ತಿವೆ. ಈ ಚಿತ್ರಗಳಲ್ಲಿ ಅವರ ಮುಖ ಸಂಪೂರ್ಣವಾಗಿ ಬಾಡಿ ಹೋಗಿದ್ದು ಕಣ್ಣುಗಳಲ್ಲಿ ಆತಂಕ ಎದ್ದು ಕಾಣುತ್ತಿದೆ. 2 ಕೈಗಳನ್ನು ಜೋಡಿಸಿ ಅವರು ಬೇಡಿಕೊಳ್ಳುತ್ತಿರುವ ಭಂಗಿಯಲ್ಲಿ ದರ್ಶನ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರ ಶರೀರ ಸಂಪೂರ್ಣ ಸೊರಗಿ ಹೋಗಿರುವುದು ಸೂಚಿಸುತ್ತದೆ. ಜೈಲಿಗೆ ಹೋಗುವ ಮುನ್ನ ತಮ್ಮಿಷ್ಟದ ಆಹಾರ ಸೇವಿಸುತ್ತಿದ್ದ ದರ್ಶನ್ ಈಗ ಮನೆ ಊಟ ಮಾಡಲು ಕೂಡ ಕೋರ್ಟ್ ಅನುಮತಿ ನೀಡಬೇಕಾಗಿದೆ. ಕೋರ್ಟ್ಗೆ ಬರುವ ಖುಷಿಯಲ್ಲಿ ದರ್ಶನ್ ಬೆಳಿಗ್ಗೆ ಏನನ್ನೂ ತಿಂದಿರಲಿಲ್ಲ. ಈ ವಿಷಯವನ್ನು ನ್ಯಾಯಾಧೀಶರ ಗಮನಕ್ಕೆ ತರಲಾಯಿತು. ದರ್ಶನ್ ಊಟ ಮಾಡಿಲ್ಲ, ಊಟ ಕೊಡಬಹುದೇ ಎಂದು ವಕೀಲರು ನ್ಯಾಯಾಧೀಶರನ್ನು ಕೇಳಿದರು. ಅವರು ಇನ್ನೂ ಊಟ ಮಾಡಿಲ್ಲವೇ ಎಂದು ನ್ಯಾಯಾಧೀಶರು ಅಧಿಕಾರಿಯನ್ನು ಪ್ರಶ್ನಿಸಿದಾಗ ಆಗ ಬರುವ ವಾಹನದಲ್ಲಿ ಊಟ ಕೊಟ್ಟೆವು, ಆದರೆ ಅವರು ಏನೂ ತಿಂದಿಲ್ಲ ಎಂಬುದನ್ನು ಅಧಿಕಾರಿಗಳು ತಿಳಿಸಿದರು. ಬಳಿಕ ಅವರ ಪತ್ನಿ ವಿಜಯಲಕ್ಷ್ಮಿ ಮನೆಯಿಂದ ಊಟ ತಂದಿದ್ದರು, ಅದನ್ನು ಕೊಡಬಹುದೇ ಎಂದು ಕೇಳಿದಾಗ ಮನೆಯ ಊಟವನ್ನು ಪರಿಶೀಲಿಸಿ ನಂತರ ಅವರಿಗೆ ಕೊಡಿ ಎಂದು ನ್ಯಾಯಾಧೀಶರು ಜೈಲಾಧಿಕಾರಿಗಳಿಗೆ ಸೂಚಿಸಿದರು. ಅದರಂತೆ ಊಟ ನೀಡಲಾಯಿತು. ಕೋರ್ಟಿನಲ್ಲಿ ಮನೆಯ ಊಟ ಸವಿದ ದರ್ಶನ್ ನಂತರ ಪರಪ್ಪನ ಅಗ್ರಹಾರಕ್ಕೆ ಮರಳಿದರು. ಕೋರ್ಟಿನಿಂದ ಹೊರಡುವಾಗ ಪವಿತ್ರ ಗೌಡ ಮೊದಲು ಹೊರಟರೆ ಅದರ ಹಿಂದೆ ದರ್ಶನ್ ನಡೆದರು. ಈ ವೇಳೆ ಕೆಲ ಅಭಿಮಾನಿಗಳು ಸಲ್ಯೂಟ್ ಹೊಡೆದರೆ ದರ್ಶನ್ ಇನ್ನೂ ಕೆಲವರಿಗೆ ಕೈ ಬೀಸಿದರು. ದರ್ಶನ್ ಕಂಡಲ್ಲೆಲ್ಲ ಅಭಿಮಾನಿಗಳು ಬಾಸ್ ಬಾಸ್ ಎಂದು ಕೂಗಿದರು. ಕೋರ್ಟ್ ಆವರಣದಲ್ಲಿ ಡಿ ಬಾಸ್ ಎಂದು ಚೀಟಾಡಿದ ಅಭಿಮಾನಿಗಳು ಅವರನ್ನು ಕರೆದುಕೊಂಡು ಹೋದ ಬಸ್ ಹಿಂದೆಯೇ ಹೊರಟರು. ಸಂಜೆ 5:30ಕ್ಕೆ ದರ್ಶನ್ ಮತ್ತು ಅವರ ಸಂಚಲನರು ಪರಪ್ಪನ ಅಗ್ರಹಾರ ಜೈಲು ಸೇರಿದರು. ಇದಿಷ್ಟು ಇನ್ಸೈಡ್ ಸಿನಿಮಾದ ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಇನ್ಸೈಡ್ ರಶ್. ನಮಸ್ಕಾರ.